ಹೆಲೋ ಫ್ರೆಂಡ್ಸ್, ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಪಾಪ ಕಾಫಿನ ಸೂರ್ಯನೇ ತೊಗೊಂಡು ಬಂದು ಎಲ್ರಿಗೂ ಕೂಡ ಕೊಡ್ತಾ ಇರ್ತಾನೆ. ಆಗ ಶಾಂತಿ, ಯಾಕೋ ನೀನು ಹೆಂಡತಿ ಪಕ್ಕದಲ್ಲೇ ನಿಂತಿರ್ಬೇಕಿದ್ರು ಕೂಡ ನೀನು ಯಾಕೆ ಕಾಫಿ ಕೊಡ್ತಾ ಇದೆಯಾ ಅಂತ ಹೇಳಿ ಕೇಳ್ತಾರೆ. ಯಾಕೆ ಅಂದರೆ ಆವಾಗಲೇ ನೀವು ಹೇಳಿದ್ರಲ್ಲ, ಯಾವಾಗಲೂ ನನ್ನ ಹೆಂಡತಿ ಸೋಪ್ ಮಧ್ಯದಲ್ಲೇ ನಿಂತ್ಕೊಂಡು ಯಾವಾಗಲೂ ಪಾತ್ರೆ ತಿಕ್ತಾ ಇರಬೇಕು ಅಂತ ಹೇಳಿ, ಅದಕ್ಕೆಲ್ಲ ರಜಾ ಹಾಕಿಸ್ತಾ ಇದ್ದೀನಿ ಯಜಮಾನಿಗೆ. ಯಜಮಾನಿ? ಯಾವ ಯಜಮಾನಿ ಅಂತ ಹೇಳಿದಾಗ, ನಮ್ಮನೆ ಮಹಾರಾಣಿ. ಹೌದೌದು, ರಾಣಿಗೂ ಕೂಡ ಮಹಾರಾಣಿ ಆಗೋ ಯೋಗ ಕೆಲವೊಂದೊಂದು ಸಲ ಬಂದ್ಬಿಡುತ್ತೆ. ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ? ಮೊದಲೋಗಿ ನಮಗೆಲ್ಲ ತಿಂಡಿ ಮಾಡು, ಹೊಟ್ಟೆನಲ್ಲಿ ಇಲ್ಲಿ ಯಜ್ಞಗಳೆಲ್ಲ ಓಡಾಡ್ತಾ ಇದೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಗ ಆಯಿತು ಅಂತ ಹೇಳಿ ಹೋಗ್ತಾ ಇರ್ತಾಳೆ. ನಿಂತ್ಕೊಳಮ್ಮ, ನೋಡು ಮೀನಾ, ಇವತ್ತು ನಾನು ನಿನ್ನನ್ನು ಔಟಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ, ಔಟಿಂಗು? ಈ ಮುಸುಡಿಗೆ ಔಟಿಂಗ್ ಬೇರೆ ಬೇಕಾ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಗ, ಲೋ ರವಿ, ನೀನು ಕಾಫಿ ತಗೋ, ಶ್ರುತಿದು ಸೇರಿಸಿ ತಗೊಳ್ಳೋ. ಅವಳು ಇಲ್ಲ ಕಣೋ, ಸಾಕು ಬಿಡೋ. ನಿಮಗೆ ಅಂತ ಎರಡು ಮಾಡಿದ್ಮೇಲೆ ನೀವು ತೊಗೊಳ್ಳೇಬೇಕು. ತಗೋ, ಎರಡನ್ನು ನೀನೇ ಕುಡಿ. ಕಾಫಿ ತೊಗೊಳ್ಳಿ ಪೌಡ್ರಮ್ಮ, ಪೆಂಗ್ಯ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಯಾಕೆ ತಗೋತಾರೆ? ಆಗ ನೋಡಿ, ಇವತ್ತು ಯಾರು ಏನೇ ದೊಂಬುಲನ್ನ ಬಿದ್ದರೂ ಕೂಡ ಪರವಾಗಿಲ್ಲ, ತಿಪ್ಪರ್ಲಾಗೋ ಹೊಡೆದ್ರೂ ಪರವಾಗಿಲ್ಲ, ನನ್ನ ಹೆಂಡತಿ ಜೊತೆ ನಾನು ಹೊರಗಡೆ ಹೋಗೋದೆಯಾ. ಮೀನಾ ಹೋಗಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಗ ರೀ ಅಂತ ಹೇಳಿ ಹೇಳ್ತಾ ಇರ್ತಾರ. ಅಲ್ಲ, ಇವಳು ಹಿಂಗೆ ಹೊರಟ್ಬಿಟ್ರೆ ಮನೆ ಕೆಲಸ ಮಾಡೋರು ಯಾರು? 3 ದಿನ ಆಗಿದೆ, ಮೂಗಿಗೆ ತಿಂಡಿ ವಾಸನೆ ಬಂದು ನಾಲ್ಗೆಗೆ ತಿಂಡಿ ರುಚಿ ಸಿಕ್ಕಿ, ಇವಾಗ ಯಾರು ಮಾಡ್ತಾರೆ ಅಂತ ಹೇಳಿದಾಗ, ಅಯ್ಯೋ ಮಾಡ್ತಾರೆ ಬಿಡಿ, ಮನೆಯಲ್ಲಿ ಬೇರೆ ಯಾರು ಇಲ್ವಾ ಅಂತ ಹೇಳ್ತಾ ಇರ್ತಾರೆ. ಲೋ, ನನಗದೆಲ್ಲ ಗೊತ್ತಿಲ್ಲ ಮಗ, ನನಗೆ ತಿಂಡಿ ಬೇಕೇ ಬೇಕು ಅಷ್ಟೇ. ಅಯ್ಯೋ, ಬೆಣ್ಣೆ, ತುಪ್ಪ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಅಕ್ಕಿ ಹಿಟ್ಟು ಎಲ್ಲ ಅಡುಗೆ ಮನೆಯಲ್ಲಿ ಬಿದ್ದು ಈಜಾಡ್ತಾ ಇದೆ. ಹೋಗಪ್ಪ ಮಾಡ್ಕೊಂಡು ತಿಂದ್ರಿ ಅಂದರೆ ಯಾರು ಮಾಡಿಬಿಡ್ತಾರೆ? ಅದ್ಯಾಕೆ ನೀವು ಕಟ್ಕೊಂಡಿಲ್ವೋ? ನಿಮ್ಮ ಹೆಂಡ್ರು ಕೈಲೇ ಮಾಡಿಸ್ಕೊಳ್ಳಿ ಅಂತ ಹೇಳಿದಾಗ, ಥೂ ಅಂತ ಹೇಳ್ತಾನೆ. ಆಗ, ಯಾಕ್ರಿ ಮನೋಜ್ ನೀವು ಉಗ್ದಿದ್ದು ಅಂತ ಹೇಳಿದಾಗ, ನೀನು ಮಾಡೋ ತಿಂಡಿ ಆ ಚಂದಕ್ಕಿರುತ್ತೆ ಅಂತ ಹೇಳಿ ನನ್ನ ಮಗ ಉಗಿತಾ ಇರೋದು ಅಂತ ಹೇಳಿ ಶಾಂತಿ ಹೇಳ್ತಾ ಇರ್ತಾನೆ. ಆಗ, ಏನ್ರಿ ಇದು ಅಂತ ಹೇಳಿ ಕೇಳ್ತಾ ಇರ್ಬೇಕಿದ್ರೆ, ಅದು ಹಾಗಲ್ಲ ರೋಹಿಣಿ, ನಾನು ಅದಕ್ಕೋಸ್ಕರ ಉಗ್ದಿದ್ದಿಲ್ಲ, ಕಾಫಿ ಅಂತ ಹೇಳಿದಾಗ, ಲೇ ಪೆಂಗ್ಯ ಸುಮ್ಮನೆ ಕೂತ್ಕೊಳ್ಳೋ, ನೀನು ಉಗ್ದಿದ್ದ ಅರ್ಥ ನಿಮ್ಮ ಅತ್ತಿಗೆ ತಿಂಡಿ ಚೆನ್ನಾಗಿ ಮಾಡಲ್ಲ ಅನ್ನೋ ಥರನೇ ಇತ್ತು ಅಂತ ಹೇಳಿದಾಗ, ಮನೋಜ್ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ನೋಡಮ್ಮ, ಏನಾದರೂ ಆಗಲಿ, ಮೊದಲು ನೀನು ರೆಡಿಯಾಗಿ ಹೋಗು ಅಂತ ಹೇಳಿದಾಗ, ಮಾವ ನಾನು ರೆಡಿಯಾಗಿ ಹೋಗಿ ಬರ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ರೆ ಇಲ್ಲಿ ಮನೆ ಕೆಲಸ ಮಾಡೋರು ಯಾರು ಅಂತ ಹೇಳ್ತಾ ಇರ್ತಾರೆ. ಲೇ ಬಿಡೇ ಪಾಪ, ಆಗ ಹೊಸದಾಗಿ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಹೊರಗಡೆ ಹೋಗ್ತಾರೆ ಅಂತಂದರೆ, ಹಳೆ ಕಾಲದ ಅತ್ತೆರು ಆಡ್ತಾರಲ್ಲ ಹಂಗಾಡ್ತೀಯಲ್ಲೇ. ಪಾಪ ಮಕ್ಕಳು ಹೊರಗಡೆ ಹೋಗಬೇಕು ಅಂತ ಹೇಳಿ ಆಸೆ ಪಡ್ತಾ ಇದ್ದಾರೆ. ಹೋಗಿ ಬರಲಿ, ನೀನು ಹೋಗ್ಬಾ ಅಮ್ಮ ಅಂತ ಹೇಳಿದಾಗ, ಅಪ್ಪ ನಾನು ಬರ್ತೀನಪ್ಪ ಅಂತ ಹೇಳ್ತಾರೆ. ಅತ್ತೆ ಹೋಗಿ ಬರ್ತೀನಿ ಅತ್ತೆ. ಹಾಂ ಹೋಗು ಆಗಲೇ ಹೇಳಿಲ್ವಾ, ಅವರಾಣಿಗೂ ಮಹಾರಾಣಿ ಆಗೋ ಯೋಗ ಬರುತ್ತೆ ಅಂತ ಹೇಳಿ. ಅದು ಬರಲೇ ಕೂತಿರುತ್ತೆ. ನೀನು ಸರ್ಫೆಕ್ಸಲ್ ಬಾರ್ ಜೊತೆನೇ ಇರಬೇಕಾಗುತ್ತೆ. ಒಂದಿನ ಹೊರಗಡೆ ಹೋಗ್ತಾ ಇದೆಯಾ, ಹೋಗ್ಬಾ ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಬೇಜಾರು ಮಾಡ್ಕೊಂಡೆ ಅವರಲ್ಲಿಂದ ಹೊರಟ್ಬಿಡ್ತಾರೆ. ಈ ಕಡೆ ರೋಹಿಣಿ ಕೂತ್ಕೊಂಡಿರ್ತಾಳೆ. ಅದಾದಮೇಲೆ, ಏನ್ರಿ ಸರ್ಪ್ರೈಸು ನೀವು ತಂದಿದ್ದು ಅಂತ ಹೇಳಿ ಕೇಳ್ತಾ ಇರ್ತಾನೆ. ಸರ್ಪ್ರೈಸು ಅಂತ ಹೇಳಿದಾಗ, ಮತ್ತೆ ಆ ಸೂರ್ಯ, ಅದು ಒಂದು ಕಾರ್ ಡ್ರೈವರು, ಅವಳು ಹೂ ಕಟ್ಟಳು, ಅವನು ಹೆಂಡ್ತಿನ ಖುಷಿಯಾಗಿ ಇರಿಸ್ಬೇಕು ಅಂತ ಹೇಳಿ ಔಟಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾನೆ. ಈ ರೋಹಿಣಿ ಯೋಗ್ಯತೆಗೆ ಒಂದು ಗಿಫ್ಟ್ ತಗೊಳ್ಳೋ ಯೋಗ್ಯತೆನೂ ಇಲ್ವಾ ಅಂತ ಹೇಳಿದಾಗ, ನೀನು ಯಾಕಮ್ಮ ಅವ್ರ ಜೊತೆಗೆಲ್ಲ ಹೋಲಿಕೆ ಮಾಡ್ತೀಯಾ? ನೀನು ಈ 5 ಡಿಗ್ರಿ ಮನೋಜನ ಹೆಂಡ್ತಿ, ನೀನು ಹಂಗೆಲ್ಲ ಫೀಲ್ ಮಾಡ್ಕೋಬಾರ್ದು. ಹೌದೌದು, ಫೀಲ್ ಮಾಡ್ಕೋಬಾರ್ದು. ಬರೀ ಹಿಂಗೆ ಕಾಗೆ ಹಾರಿಸಿ ನಿಮ್ಮ ಅಮ್ಮನ ಮಾತು ಕೇಳ್ಕೊಂಡೆ ಕೂತಿರ್ತೀರ ಅನ್ಸುತ್ತೆ ಅಲ್ವಾ ಅಂತ ಹೇಳಿದಾಗ, ಅಯ್ಯೋ ಬಿಡು ರೋಹಿಣಿ ಅಂತ ಹೇಳ್ತಾ ಇರ್ತಾರೆ. ನೋಡಿ, ನೀವು ಸರ್ಪ್ರೈಸ್ ತಂದು ನನಗೆ ಕೊಡಬೇಕು, ಇಲ್ಲ ಏನಾದರೂ ಪ್ಲ್ಯಾನ್ ಮಾಡಬೇಕು, ಇಲ್ಲಾಂದರೆ ನಾನು ಮಾತ್ರ ಸುಮ್ಮನಿರಲ್ಲ ಅಷ್ಟೇ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಸರಿ ಆಯಿತು ಅಂತ ಹೇಳಿ ಕೋಪ ಮಾಡ್ಕೊಂಡು ಅವನು ಕೂಡ ಅಲ್ಲಿಂದ ಹೋಗ್ತಾನೆ. ಈ ಕಡೆ ಶ್ರುತಿ ಬಂದ್ಬಿಟ್ಟು ಡ್ಯಾನ್ಸ್ ಮಾಡ್ಕೊಂಡು ಕೂತಿರ್ತಾಳೆ, ಬ್ಲೂಟೂತ್ ಎಲ್ಲ ಹಾಕ್ಕೊಂಡು. ಶ್ರುತಿ ಅಂತ ಹೇಳಿ ರವಿ ಕರಿತಾನೆ. ಅವಳು ತಿರುಗಿ ನೋಡೋದಿಲ್ಲ. ಆಗ ಶ್ರುತಿ ಅಂತ ಹೇಳಿ ಜೋರಾಗಿ ಹೇಳ್ತಾನೆ. ಈಗ ಏನು ರವಿ ಅಂತ ಹೇಳಿದಾಗ ಸಾಂಗ್ ಆಫ್ ಮಾಡ್ತಾನೆ. ಯಾಕೋ ಸಾಂಗ್ ಆಫ್ ಮಾಡಿದೆ? ನಾನು ನಿನಗೋಸ್ಕರ ಹೊಸ ವರ್ಷಕ್ಕೆ ಸರ್ಪ್ರೈಸ್ ತಂದಿದ್ದೀನಿ ನೋಡು ಅಂತ ಹೇಳಿದಾಗ, ಎಲ್ಲಿ ಕಣ್ಮುಚ್ಕೋ. ಅಯ್ಯೋ, ನೀನೇನು ದೊಡ್ಡ ವಿಧಾನಸೌಧ ಆನೆ ತೊಗೊಂಡು ಬಂದಿದ್ಯಾ ಕಣ್ಮುಚ್ಕೊಂಡು ನೋಡೋದಕ್ಕೆ? ಇವಾಗ ನೀನು ಅದು ಏನು ತೆಗ್ದಿದ್ಯೋ ಹಂಗೆ ತೋರಿಸು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಸರಿ ಆಯಿತು ಅಂತ ಹೇಳಿ ಮೂವಿ ಟಿಕೆಟ್ ನೋಡ್ತಾನೆ. ಓಹೋ, ಸಿನಿಮಾ ಟಿಕೆಟು, ಹೌದು, ಮಾರ್ಕು 45 ಎಲ್ಲ ರಿಲೀಸ್ ಆಗಿದೆ ಅಲ್ವಾ ಹೊಸ ವರ್ಷಕ್ಕೆ, ಅದನ್ನೇ ನೋಡೋಣ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಹೊಸ ವರ್ಷಕ್ಕೆ ಈ ಮಾರ್ಕು 45 ಈ ಫಿಲಮ್ ನೋಡೋದಕ್ಕೆ, ಅದು ಎರಡು ಸಲ ಹೋಗೋದಕ್ಕೆ ಟಿಕೆಟ್ ತೊಗೊಂಡು ಬಂದಿದ್ಯಾ? ಹೆಂಗಿದೆ ಸರ್ಪ್ರೈಸು? ನಿನ್ನ ಮುಖದ ಥರನೇ ಸರ್ಪ್ರೈಸ್ ಇದೆ ಅಂತ ಹೇಳಿ ಹೋಗಿ ಸೊಂಟದ ಮೇಲೆ ಕೂತ್ಕೊಂಡು ಹೊಡಿತಾ ಇರ್ತಾಳೆ. ಈಗ ಸೊಂಟಾಳಿ ಬಿಡೆ ಸೊಂಟಾಳಿನ ಯಾರು ಹೇಳು ಅಂದಾಗ, ಬೆನ್ನ ಮೇಲೆ ಹತ್ಕೊಂಡ್ರೆ ಬೇತಾಳ, ಸೊಂಟದ ಮೇಲೆ ಕೂತ್ಕೊಂಡ್ರೆ ಸೊಂಟಾಳಿ, ಬಿಡೋ ನೀನು ಅಂತ ಹೇಳಿ ಹೇಳ್ತಾ ಇರ್ತಾಳೆ.
ಆಗ ನೋಡು ನನಗೆ ನೀನು ಎಷ್ಟು ಡಿಸಪಾಯಿಂಟ್ ಮಾಡಿದ್ಯಾ ಹಾಗೆ ಹಿಂಗೆ ಅಂತ ಹೇಳಿ ಜಗಳಾಡ್ತಾ ಇರ್ತಾರೆ. ಬಿಡು ಶ್ರುತಿ ನಾನು ಸೊಂಟ ಹೋಗ್ತಾ ಇದೆ ಅಂತ ಹೇಳಿದಾಗ ಅವನು ಕೂಡ ಸೊಂಟದ ಮೇಲೆ ಇರೋ ಅವಳನ್ನ ತೆಗೆದು ರಪ್ಪ ಅಂತ ಮಂಚದ ಮೇಲೆ ಹಾಕ್ಬಿಡ್ತಾನೆ. ಅದನ್ನ ನೋಡಿ ಅಯ್ಯೋ ನಾನು ಸೊಂಟ ಅಂತ ಹೇಳ್ತಾಳೆ. ಅಯ್ಯೋ ಪಾಪ ಸೊಂಟ ನೋವ್ತಾ ಇದೆಯಾ ಶ್ರುತಿ, ಎಲ್ಲಿ ಬಾಂಬ್ ಹಾಕ್ತೀನಿ, ಎಲ್ಲಿ ಕೊಡು, ಎಲ್ಲಿ ಒತ್ತುತ್ತೀನಿ ಅಂತ ಹೇಳಿದಾಗ ಬಾಂಬ್ಗೆ ಹಾಕ್ತೀನಿ ಅಂತ ಬಂದರೆ ನಿನ್ನ ಬಾಂಬ್ ಹಾಕಿ ಬ್ಲಾಸ್ಟ್ ಮಾಡಿಬಿಡ್ತೀನಿ, ಬಾಯ್ ಮುಚ್ಕೊಂಡಿರಿಂದ ಹೋಗೋ ಅಂತ ಹೇಳಿ ಹೇಳ್ಬಿಡ್ತಾರೆ. ಸರಿ ಆಯಿತು ಅಂತ ಹೇಳಿ ಕೋಪ ಮಾಡ್ಕೊಂಡು ಅವನು ಕೂಡ ಅಲ್ಲಿಂದ ಹೋಗ್ತಾನೆ. ಈ ಕಡೆ ರೋಹಿಣಿ ಬ್ಯಾಗ್ ಎಲ್ಲ ಸರಿ ಮಾಡ್ಕೋತಾ ಇರ್ತಾಳೆ. ಅಷ್ಟರಲ್ಲಿ ಮನೋಜ್ ಬರ್ತಾನೆ. ರೋಹಿಣಿ ಅಂತ ಹೇಳಿದಾಗ ಏನು ಅಂತ ಹೇಳಿ ಎದ್ದೋಗ್ತಾಳೆ. ಅರೆ ಈ 5 ಡಿಗ್ರಿ ಮನೋಜ ರೂಮಿಗೆ ಬಂದ ತಕ್ಷಣನೇ ನೀನು ಪ್ರೀತಿಯಿಂದ ಬರಬೇಕು, ಅದ್ಬಿಟ್ಟು ನನ್ನ ಹತ್ರ ಬಂದರೂ ನೀನು ಯಾಕೆ ದೂರ ಹೋಗ್ತಾ ಇದೆಯಲ್ಲ, ಹಾಂ ನಾನು ಹೇಳಿದ ಕೆಲಸ ಆಯಿತಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಹೌದು ನಿನಗೋಸ್ಕರ ನಾನೊಂದು ಸರ್ಪ್ರೈಸ್ ತಂದಿದ್ದೀನಿ ಅಂತ ಹೇಳಿ ಹೇಳ್ತಾನೆ. ಹಾಂ ಮನೋಜ್ ಸರ್ಪ್ರೈಸಾ ಎಲ್ಲಿ ಅಂತ ಹೇಳಿದಾಗ ಆಹಾ ಇದಕ್ಕೆ ಮಾತ್ರ 6 ಅಡಿ ಎಗ್ರುಕೊಂಡು ಬರ್ತಾ ಇದೆಯಲ್ಲ, ಹಂಗೆಲ್ಲ ಕೊಡೋಕ್ಕಾಗುತ್ತಾ? 5 ಡಿಗ್ರಿ ಮನೋಜ ಕಂಡೀಷನ್ ಇರುತ್ತೆ. ಕಂಡೀಷನ್ನ ಏನು ಅಂತ ಹೇಳಿ ಕೇಳ್ತಾ ಇರ್ತಾನೆ. ಏನು ಅಂತ ಅಂದರೆ ನೀನು ನನಗೆ ಮುತ್ತು ಕೊಡಬೇಕು ಅಂತ ಹೇಳಿದಾಗ ಏನು ಮುತ್ತ, ಅದೆಲ್ಲ ಏನೂ ಆಗೋದಿಲ್ಲ, ನೀವು ಸುಮ್ಮನೆ ಕೊಡಿ. ಹಂಗೆಲ್ಲ ಆಗಲ್ಲಮ್ಮ, ನೀನು ಹೇಳಿದರೆ ಮಾತ್ರನೇ ನಾನು ಕೊಡೋದು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಸರಿ ಆಯಿತು ಅಂತ ಹೇಳಿ ಒಂದು ಮುತ್ತು ಕೊಡ್ತಾಳೆ. ಸರಿ ಆಯಿತು ಕಣ್ಮುಚ್ಕೋ ಅಂತ ಹೇಳಿ ಹೇಳ್ತಾನೆ. ಕಣ್ಣು ಮುಚ್ಕೋತಾಳೆ. ಕಣ್ಣು ಮುಚ್ಕೊಂಡಿದ್ದ ತಕ್ಷಣನೇ ಓಪನ್ ಮಾಡಬೇಡ ಅಂತ ಹೇಳ್ಬಿಟ್ಟು ಅದು ಗಿಫ್ಟ್ ತೆಗಿತಾ ಇರ್ತಾನೆ. ಆಗ ಏನು ಬಳೆ ತಂದಿದ್ದೀರಾ? ಅಯ್ಯೋ ಈ ಮನೆಯಲ್ಲಿ ಯಾರ ಹತ್ರನೂ ಇಲ್ಲ, ಅದು ನಿನಗೆ ಸ್ಪೆಷಲಾಗಿ ತಂದಿರೋ ಗಿಫ್ಟು ಅಂತ ಹೇಳಿ ಹೇಳ್ತಾನೆ. ಸರಿ ಆಯಿತು ಅಂತ ಹೇಳಿ ಓಪನ್ ಮಾಡಿದ್ರೆ ಚಿಕ್ಕ ಮಕ್ಳದ್ದು ಟಾಯ್ ಬರುತ್ತಲ್ಲ, ಅದನ್ನು ಮಾತಾಡಿದರೆ ಅದೇ ರಿಪೀಟ್ ಮಾಡುತ್ತಲ್ಲ, ಮ್ಯೂಸಿಕ್ ಡ್ಯಾನ್ಸ್ ಮಾಡಿಕೊಂಡು ಅದನ್ನು ತೊಗೊಂಡು ಬಂದುಬಿಟ್ಟಿರ್ತಾನೆ. ಅದನ್ನು ನೋಡಿದ ತಕ್ಷಣ ಅವಳಿಗೆ ತುಂಬಾ ಕೋಪ ಬರುತ್ತೆ. ನೋಡಿದ್ಯಾ 5 ಡಿಗ್ರಿ ಮನೋಜ ಹೆಂಗಿದೆ ಸರ್ಪ್ರೈಸ್ ಗಿಫ್ಟು, ನೀನು ಹೇಳ್ತಿರ್ತೀಯ ತಾನೆ ಯಾರು ನನ್ನ ಮಾತು ಕೇಳಲ್ಲ ಅಂತ ಹೇಳಿ, ಡ್ಯಾನ್ಸ್ ಮಾಡ್ಕೊಂಡು ಕುಣ್ಕೊಂಡು ನಿನ್ನ ಮಾತು ಕೇಳುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಗ ಇಲ್ಲಿ 5 ಡಿಗ್ರಿ ಮನೋಜ ಒಂದು ಮುತ್ತು ಕೇಳ್ತಾ ಇದ್ದಾನೆ, ಉಮ್ಮ ಕೊಡಬೇಕು ಅಂತ ಕೇಳ್ತಾ ಇದ್ದಾನೆ. ಕೊಡು ಅಂತ ಹೇಳಿದಾಗ ಅದು ಕೂಡ ಹಂಗೆ ಮಾತಾಡುತ್ತೆ. ನೋಡಿದ್ಯಾ ನಾನು ಹೇಳಿದ್ದೇನೆ ಹೆಂಗೆ ರಿಪೀಟ್ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು, ಮೊದಲು ಇವಾಗ ಕೊಡು ಅಂತ ಹೇಳಿದಾಗ ನಿಮ್ಮ ಗಿಫ್ಟಿಗೆ ಸರ್ಪ್ರೈಸ್ ಅಂತ ಬೇರೆ ಹೆಸರಿಟ್ಟಿದ್ದೀರಾ ಅಂತ ಹೇಳಿ ತೆಗ್ದಿಸ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾಳೆ. ಅಯ್ಯೋ ಇದೇನಿದು, ಎಷ್ಟು ಒಳ್ಳೆ ಗಿಫ್ಟನ್ನು ಚೂಸ್ ಮಾಡ್ಕೊಂಡು ಬಂದಿದ್ದೀನಿ, ಹಿಂಗೆ ಹೋಗ್ಬಿಟ್ಲಲ್ಲ, ಗಿಫ್ಟ್ ವ್ಯಾಲ್ಯೂನೇ ಗೊತ್ತಿಲ್ಲ ಅನ್ಸುತ್ತೆ ಇವಳಿಗೆ ಅಂತ ಹೇಳಿ ಅವನು ಕೂಡ ಬೈಕೊಂಡು ಸುಮ್ಮನಾಗ್ತಾ ಇರ್ತಾನೆ. ಈ ಕಡೆ ಸೂರ್ಯ ಕರ್ಕೊಂಡು ಬಂದಿರ್ತಾನೆ ರೆಸಾರ್ಟಿಗೆ. ರೀ ಏನಮ್ಮ, ಅಲ್ಲ ರೀ ಏನು ಹೇಳಮ್ಮ ಇಲ್ಲೇ ಇದ್ದೀನಿ ಅಂತ ಹೇಳಿದಾಗ, ಇವತ್ತು ಪೂರ್ತಿ ದಿನ ನೀನು ಇಲ್ಲೇ ಇರಬೇಕು ಮೀನಾ. ಏನೋ ಈ ದಿನ ಪೂರ್ತಿ ಇಲ್ಲೇ ಇರಬೇಕಾ, ಯಾಕ್ರಿ ಅಂತ ಹೇಳಿದಾಗ, ಹೇಳಿಲ್ವೇನೆ ನಿನ್ನ ಔಟಿಂಗ್ ಕರ್ಕೊಂಡು ಹೋಗ್ತೀನಿ ಹೊಸ ವರ್ಷಕ್ಕೆ ಅಂತ ಹೇಳಿ ಅದಕ್ಕೆ ಕರ್ಕೊಂಡು ಬಂದಿರೋದು. ಇಲ್ಲೆಲ್ಲ ಬರೀ ದೊಡ್ಡವರೆಲ್ಲ ಇರ್ತಾರೆ ಮೀನಾ, ನೀನು ಇವ್ರ ಜೊತೆ ಆರಾಮಾಗಿ ಖುಷಿಯಾಗಿರಬೇಕು, ಇಡೀ ದಿನ ಪೂರ್ತಿ ನಗ್ನಗ್ತಾ ಇರಬೇಕು ಅಂತ ಹೇಳಿದಾಗ, ಅಯ್ಯೋ ರೀ ಇಷ್ಟೆಲ್ಲ ಯಾಕ್ರಿ ಖರ್ಚು ಮಾಡಿದ್ರಿ, ಅಯ್ಯೋ ಬಾ ಮೀನಾ ನೀನು ಅಂತ ಹೇಳಿ ಕರ್ಕೊಂಡು ಬರ್ತಾ ಇರ್ತಾನೆ. ಅಲ್ಲಿ ರೆಸಾರ್ಟ್ ಓನರ್ಗಳು ಬರ್ತಾರೆ. ನನ್ನ ಹೆಸರು ರೇಖಾ ಅಂತ ಹೇಳಿ, ಇವ್ರ ಹೆಸರು ಕ್ಯಾಡಬಾಮ ಅಂತ ಹೇಳ್ತಾನೆ. ಕ್ಯಾಡಬಾಮು ಇದೇನು ಇಷ್ಟುದ್ದೇ ಇದೆ ಅಂತ ಹೇಳಿದಾಗ, ಹಾಗೆ ಇವ್ರ ಕಣ್ಣು ನೋಡಿ ಯಾವಾಗಲೂ ಕೆಂಪುಗೆ ಕುಡ್ದೋರ್ ಥರ ನಶೆಲಿರುತ್ತಲ್ಲ ಆ ಥರ ಇರುತ್ತೆ ಅಲ್ವಾ ಅಂತ ಹೇಳಿದಾಗ, ಅಯ್ಯೋ ಬಿಡಿ ಸರ್, ಇವಳನ್ನ ಭಗವಂತ ನನ್ನ ಜೊತೆ ಗಂಟಾಕಿದ್ದ ಅಂತ ಹೇಳಿ ನಾನು ಇವಳಿಗೆ 3 ಗಂಟೆ ಹಾಕ್ತೆ, ಅಲ್ಲಿಂದ ಇಲ್ಲಿವರೆಗೂ ಇವಳು ನನಗೆ ಈ ರೀತಿಯೆಲ್ಲ ಆಡ್ಕೊಂಡು ಬರ್ತಾನೇ ಇದ್ದಾಳೆ, ನಾವಿಬ್ರು ಗಂಡ ಹೆಂಡ್ತಿ ಅಂತ ಹೇಳಿದಾಗ, ಓ ನೀವಿಬ್ರು ಗಂಡ ಹೆಂಡ್ತಿನ, ಹೌದು ನೀವಿಬ್ರು ಇಲ್ಲಿ ಉಳ್ಕೊಳ್ಳೋದಕ್ಕೆ ನಾವೇ ಎಲ್ಲ ತಯಾರಿ ಮಾಡೋದು, ಬನ್ನಿ ಸರ್ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಸರಿ ಅಂತ ಹೇಳಿ ಅವ್ರಿಗೆ ಕರ್ಕೊಂಡೋಗಿ ರೂಮ್ ತೋರಿಸ್ತಾರೆ. ಇದೇನು ಸರ್ ಇದು ರೂಮು ಹಿಂಗಿದೆ, ತುಂಬ ಚೆನ್ನಾಗಿದೆ ಸರ್. ಏನು ಸರ್ ಇಷ್ಟೊಂದು ಘಮ ಹೊಡಿತಾ ಇದೆ, ಏನು ಸೋಪು ಸರ್ಪ್ ಹಾಕ್ಬಿಡ್ತಿದ್ರೆ ಅನ್ನಕ್ಕೆ ತೊಳೆದಿದ್ರಾ, ಏನು ಮಾತಾಡ್ತಿರ್ರಿ, ರೂಮನ್ನು ಯಾರು ಸೋಪು ಸರ್ಪು ಹಾಕಿ ತೊಳೆಯೋಕ್ಕಾಗುತ್ತಾ, ರೂಮ್ ಸ್ಪ್ರೇ ಮಾಡ್ತಾ ಇರ್ತೀವಿ ಅವಾಗವಾಗ. ನೋಡಿ ನಿಮ್ಗೆ ಇಲ್ಲಿರೋವರೆಗೂ ಪ್ರತಿ ಒಂದೊಂದು ಗಂಟೆಗೂ ಕೂಡ ಏನು ಬೇಕೋ ಅದನ್ನೆಲ್ಲ ಸಪ್ಲೈ ಮಾಡೋದು ನಮ್ಮ ಜವಾಬ್ದಾರಿಯೇ. ನೀವು ಏನೇ ಕೇಳಿದ್ರು ಇಲ್ಲ ಅಂದಂಗೆ ಸಪ್ಲೈ ಮಾಡ್ತೀವಿ, ನೀವಿಬ್ರು ಖುಷಿಯಾಗಿರಬೇಕು ಅಷ್ಟೇ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಲ್ಲ ಸರ್ ಈ ರೂಮಲ್ಲಿ ಇಷ್ಟೊಂದು ಚಳಿ ಇದೆ, ಹೆಂಗೆ ಸರ್ ಕಾಲ ಕಳೆಯೋದು ಅಂತ ಹೇಳಿದಾಗ, ಏನ್ರಿ ನೀವು ಒಳ್ಳೆ ದಡ್ಡಂತನ ಮಾತಾಡ್ತೀರಾ, ಇದ್ಯಾಕೆ ಸರ್ ದಡ್ಡ ಅಂತ ಇದ್ದೀರಾ, ನಾನೇ ದಡ್ಡ ಅಲ್ಲ ಬುದ್ಧಿವಂತ, ಮತ್ತೆ ಹೆಂಡತಿ ಪಕ್ಕದಲ್ಲಿದ್ದಾಳೆ, ಚಳಿ ಆಗ್ತಾ ಇದೆ, ಕಾಲ ಹೆಂಗೆ ಕಳೆದಿದ್ದು ಅಂತ ಕೇಳ್ತಿರಲ್ರಿ ನೀವು ಅಂತ ಹೇಳಿದಾಗ ನಗ್ತಾ ಇರ್ತಾಳೆ ಮೀನಾ. ಸರಿ ಆಯಿತು ಒಂದು ರೌಂಡ್ ಹೊಡ್ಕೊಂಡು ಬನ್ನಿ, ಅಷ್ಟರೊಳಗಡೆ ನಾನು ನಿಮಗೆ ಜ್ಯೂಸು ಕಾಫಿ ಟೀ ವ್ಯವಸ್ಥೆ ಮಾಡ್ತೀನಿ. ರೌಂಡಾ ನೀವು ಬರ್ತೀರಾ ಸರ್ ಅಂತ ಹೇಳಿದಾಗ, ಇಟ್ಕೊಳ್ಳಿ ಬೀಗನ ಅಂತ ಹೇಳಿ ಕೊಟ್ಟೋಗ್ತಾ ಇರ್ತಾರೆ. ಆಗ ಮೀನಾ ನೋಡ್ದೇನೆ ರೂಮ್ ಚೆನ್ನಾಗಿದೆಯೇನೆ, ಊರಿ ತುಂಬ ಚೆನ್ನಾಗಿದೆ, ಹಾಸಿಗೆ ನೋಡ್ರಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ಕೂತ್ಕೋತಾ ಇರ್ತಾಳೆ. ಯಾಕೆ ಯಾವತ್ತೂ ಹಾಸಿಗೆನೇ ನೋಡಿಲ್ಲ ಅನ್ನೋ ಥರ ಈ ರೀತಿ ಆಡ್ತಾ ಇದೆಯಾ ಅಂತ ಹೇಳಿದಾಗ, ಹೌದು ರೀ ನಾನು ಜೀವನದಲ್ಲೇ ಫಸ್ಟ್ ಟೈಮ್ ಇಂಥ ಹಾಸಿಗೆ ಇಷ್ಟು ಮೆತ್ತಗಿರೋದನ್ನ ನೋಡ್ತಾ ಇರೋದು. ನಾವು ಪ್ರತಿದಿನ ಮಲ್ಕೊಳ್ಳೋದು ಚಾಪೆ ದೆಂಬಿನ ಮೇಲೆ, ಅದು ಅಲ್ಲದೆ ಅಪ್ಪನ ಮದುವೆಗೆ ಅಂತ ಹೇಳಿ ಅವ್ರಿಗೆ ಹಾಸಿಗೆ ಹೊಲಿಸ್ಕೊಟ್ಟಿದ್ರು, ಅದನ್ನು ನೆಲದ ಮೇಲೆ ಹಾಸಿ ಅದು ನೆಲದ ಥರನೇ ಆಗೋಗ್ಬಿಟ್ಟಿತ್ತು. ಇನ್ನು ಈ ಥರ ಹಾಸಿಗೆಗಳೆಲ್ಲ ನಾನು ನೋಡೇ ಇಲ್ಲ ರೀ, ಕನಸಲ್ಲೂ ಕೂಡ ಕಂಡಿಲ್ಲ ಅಂತ ಹೇಳಿದಾಗ ಬೇಜಾರು ಮಾಡ್ಕೋತಾ ಇರ್ತಾನೆ. ಅದಕ್ಕೆ ಕಣೆ ಆ ಶಾಂತಮ್ನವರು ಹೇಳ್ತಿದ್ರು ತಾನೆ, ಪ್ರತಿ ಸಲ ನಿನ್ನ ಗಂಡ ಯಾವಾಗಲೂ ಬಾರಲ್ಲಿರ್ತಾನೆ, ನೀನು ಬಾರ್ ಮುಂದೆ ನಿಂತ್ಕೊಂಡು ಪಾತ್ರೆ ತೊಳಿಬೇಕು ಅಂತ ಹೇಳಿ, ಅದೆಲ್ಲ ಇರಬಾರ್ದು ಅಂತ ಹೇಳಿ ಇವತ್ತು ನೀನು ಖುಷಿಯಾಗಿರಬೇಕು ಅಂತ ಹೇಳಿ ಕರ್ಕೊಂಡು ಬಂದಿದ್ದೀನಿ, ನೀನು ಎಂಜಾಯ್ ಮಾಡು ಮೀನಾ ಅಂತ ಹೇಳಿ ಹೇಳ್ತಾ ಇರ್ತಾನೆ.
ರೀ ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಆದರೆ ಇಷ್ಟೊಂದು ಖರ್ಚು ಮಾಡ್ತಾ ಇದ್ದೀರಲ್ಲ, ಇಡೀ 1 ತಿಂಗಳು ಸಂಬಳ ಎಲ್ಲ ಇದರಲ್ಲೇ ಹೋಗ್ಬಿಡುತ್ತಲ್ಲ ರೀ ನಾವು ದುಡ್ದಿದ್ದು ಅಂತ ಹೇಳಿದಾಗ, ನೋಡು ಮೀನಾ, ನಾನು ನಿನಗೆ ಏನೇ ಮಾಡಿದ್ರು ಕೂಡ ಕಷ್ಟಪಟ್ಟು ಕಣ್ಣು ಕೆಂಪಾಗುವಾಗ ಗಂಡ ದುಡಿದ್ರು ಕೂಡ ಅದು ಕೊನೆಗೆ ಹೆಂಡ್ತಿಗೆ ಸಂತೋಷವಾಗಿ ಇರಲಿ ಅನ್ನೋದೇ ಆಗಿರುತ್ತೆ. ಹಾಗಿದ್ಮೇಲೆ ನೀನು ಸಂತೋಷವಾಗಿತ್ತು ಅಂತಂದರೆ ನಾನು ದುಡ್ದಿರೋದಕ್ಕೊಂದು ಸಾರ್ಥಕತೆ ಸಿಗುತ್ತೆ ಅಲ್ವಾ ಮೀನಾ ಅಂತ ಹೇಳಿದಾಗ, ಹಾಂ ರೀ, ತುಂಬ ಖುಷಿ ಆಗ್ತಾ ಇದೆ. ಏನು ಮೀನಾ, ತುಂಬ ಖುಷಿ ಆಗ್ತಾ ಇದೆಯಾ ಅಂತ ಹೇಳಿದಾಗ, ಹ್ಞೂ ಅಂತ ಹೇಳ್ತಾರೆ. ಸರಿ ಹಾಗೆ ಇರು, ಒಂದೇ ಒಂದು ಬರ್ತೀನಿ ಅಂತ ಹೇಳಿ ಕಾರ್ ಹತ್ರ ಹೋಗಿ ಬರ್ತಾನೆ. ಬಂದ್ಬಿಟ್ಟು ತಗೋ ಮೀನಾ ಅಂತ ಹೇಳಿ ಕೊಡ್ತಾನೆ. ಆಗ ಏನ್ರಿ ಇದು, ಅವತ್ತು ನೀನು ಕನಕನ ಮದುವೆಗೆ ಶಾಪಿಂಗ್ ಅಂತ ಹೋದಾಗ ಸೀರೆ ನೋಡಿದ್ದೆ ಅಲ್ವಾ, ಆ ಸೀರೆನ ನನಗೆ ಅವತ್ತು ಕೊಡ್ಸೋದಕ್ಕೆ ನನ್ನ ಹತ್ರ ದುಡ್ಡಿರಲಿಲ್ಲ ಮೀನಾ, ಅದಕ್ಕೆ ಇವತ್ತು ತೊಗೊಂಡು ಬಂದಿದ್ದೀನಿ ಅಂತ ಹೇಳಿದಾಗ, ರೀ ಸೀರೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ಮೈ ಮೇಲೆ ಹಾಕೋತಾಳೆ. ಇಷ್ಟೊತ್ತವರೆಗೂ ನಾನು ಸೀರೆ ಚೆನ್ನಾಗಿರಲಿಲ್ಲ ಮೀನಾ, ಅದು ನಿನ್ನ ಮೈ ಸೋಕ್ತು ನೋಡು, ಆವಾಗಿಂದ ಸೀರೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅವಳು ಕೂಡ ತುಂಬಾ ಖುಷಿ ಪಡ್ತಾ ಇರ್ತಾಳೆ. ಮುಂದಿನ ವಿಡಿಯೋದಲ್ಲಿ ಪಾಪ ತಂಗಿ ಮನೆಗೆ ಹೋಗಿರ್ತಾಳೆ. ಅಲ್ಲಿ ತಂಗಿ ಮನೆಯಲ್ಲಿ ಆಗಿರೋದನ್ನೆಲ್ಲ ಹೇಳ್ತಾ ಇರ್ತಾನೆ. ನನ್ನ ತಮ್ಮಂಗೆ ಕೆಲಸ ಕೊಡಿಸ್ತಾ ಇದ್ದಾರೆ, ಹಾಗೆ ನಮ್ಮ ಅಮ್ಮಂಗೆ ತುಂಬ ಮರ್ಯಾದೆ ಕೊಟ್ಟು ಮಾತಾಡಿದ್ರು, ಅವಳು ತುಂಬ ಖುಷಿಯಾಗಿದ್ದಾಳೆ ಅಂತ ಹೇಳ್ತಾ ಇರ್ತಾಳೆ. ಆಗ ಸೂರ್ಯಂಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ, ಮೀನುಗೆ ಅಂಥ ಸಂತೋಷ ಸಿಗ್ಲಿಲ್ವಲ್ಲ ಅಂತ ಹೇಳಿ. ಇದಿಷ್ಟು ಬುಧವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್.